ಅನುಭವದಿಂದ ಹೇಳಿದವರ ಮಾತುಗಳನ್ನು ಕೇಳಲೇಬೇಕು. ಅಂತಹ ಅನುಭವದಿಂದ ಹೇಳಿದವರ ಮಾತುಗಳನ್ನು ನಮಗೆ ಉಚಿತವಾಗಿ ಜೀವನದುದ್ದಕ್ಕೂ ಅವರು ಕೊಡ್ತಾ ನಮ್ಮ ಕೈ ಹಿಡಿದು ನಮಗೆ ಎಲ್ಲ ಬುದ್ಧಿವಾದಗಳನ್ನು ಹೇಳಿದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುವಂತಹ ಎಲ್ಲ ತಾತ ಮತ್ತು ಅಜ್ಜಿಯಂದರಿಗೆ ಈ ದಿನ ಒಂದು ವಿಶೇಷ ನಮನ. ಈಗ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ವಿಘ್ನೇಶ್ವರನಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ನಮ್ಮ ಶಾಲೆಯ ಸಹಶಿಕ್ಷಕಿಯರು ಆಗಮಿಸುತ್ತಿದ್ದಾರೆ. ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸಹ ಶಿಕ್ಷಕರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೋಷಕರೆಲ್ಲರಿಗೂ ಸ್ವಾಗತವನ್ನು ಬಯಸಲು ಸಹ ಶಿಕ್ಷಕಿ ಅರ್ಪಿತಾ ಮೇಡಮ್ ಅವರು ವೇದಿಕೆ ಮೇಲೆ ಬರುತ್ತಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅರ್ಪಿತಾ. 2025-26ನೇ ಸಾಲಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿಕೊಂಡಿರುವುದಾಗಿ ಈಗಾಗಲೇ ನಿಮ್ಮಲ್ಲಿ ತಿಳಿಯಪಡಿಸಿದಾಗ ನೀವು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಪೂರಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ನಮ್ಮ ಶಾಲೆಯ ಪುಟಾಣಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದು ಪ್ರತಿದಿನವೂ ಅವರು ಅನುಭವಿಸ್ತಕ್ಕಂಥ ವಿಶೇಷ ದಿನ. ಆದ್ರೆ ಅದಕ್ಕಿಂತ ಹೆಚ್ಚಿನ ಅನುಭವವನ್ನು ಪಡಿಬೇಕು ಅಂತ ಹೇಳಿ ಅವರೆಲ್ಲರೂ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದು ನಮ್ಮ ಶಾಲೆಯಲ್ಲಿ ಒಂದಿನ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿ, ನಮ್ಮ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ಕೊಂಡು ಅವರು ಇಲ್ಲಿ ಒಂದು ರೈಮ್ಸ್ ಅನ್ನ ಹಾಡಲಿಕ್ಕೆ ವೇದಿಕೆ ಮೇಲೆ UKG ಕಿಡ್ಸ್ ಬರ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಮನರಂಜಿಸಲಿದ್ದಾರೆ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ UKG ಕಿಡ್ಸ್.
ವ್ಯಕ್ತಪಡಿಸಿದ್ರು ತಮ್ಮ ಸಂತೋಷವನ್ನ, ಅವರಿಗೆ ಧನ್ಯವಾದಗಳು. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಒಂದಷ್ಟು ಮನೋರಂಜನಾ ಕ್ರೀಡೆಗಳನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಮೊದಲನೇದಾಗಿ ಮನೋರಂಜನಾ ಕ್ರೀಡೆ ಪೇರಿಂಗ್ ವಿತ್ ಗೇಮ್ಸ್ ಅಂತ. ಇಲ್ಲಿ ಯಾರು ಪೇರೆಂಟ್ಸ್ ಬಂದಿರ್ತೀರಾ, 2 ಪೇರೆಂಟ್ಸ್ ವಿತ್ ನಿಮ್ಮ ಮಗು ಜೊತೆಗೆ ಇಲ್ಲಿ ಗೇಮ್ಸ್ ಇರುತ್ತೆ, ಬಂದು ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಅದು ಭೀಷ್ಮ ಮಕ್ಕಳು ಹೋಗ್ಲಿಕ್ಕೆ ಜನ್ಯ ಸೆಂಟರ್ ಒನ್ ಸ್ಟಾರ್ಟ್. ಕೈಯ ಟಚ್ ಮಾಡಂಗಿಲ್ಲ, ಕೈಯ ಟಚ್ ಮಾಡಿದ್ರೆ ಇಲ್ಲ, ಅವ್ರು ಹೋಗಂಗಿಲ್ಲ, ಅವರೇ ಬರ್ಬೇಕು. ನೀವು ಹೋಗಂಗಿಲ್ಲ, ಬಿಡಿ 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 ಬಿಡಿ. ಕ್ರೀಡೆ ಪ್ರಾರಂಭವಾಗಿದೆ. 3, 2, 1 ಸ್ಟಾರ್ಟ್. ಈ ಕಡೆ ಬನ್ನಿ, ಆ ಕಡೆ ಹೋಗಂಗಿಲ್ಲ. ಮ್ಯಾಮ್ ಕ್ಲಾಪ್ಸ್ ಹಾಕಿ ಎಲ್ಲರೂ ಅಂತ ಕ್ಲಾಪ್ ಮಾಡಿ ಮ್ಯಾಮ್, ಎಂಜಾಯ್ ಮಾಡಿ. ಜನ್ಯ ಪೇರೆಂಟ್ ಇದ್ದಾರೆ, ಮತ್ತೆ ಪುನರ್ವಿ ಪೇರೆಂಟ್ ಮಧ್ಯೆ ಆಟ ಪ್ರಾರಂಭವಾಗಲಿದೆ. 3, 2, 1 ಸ್ಟಾರ್ಟ್. ಪುನರ್ವಿ ಪೇರೆಂಟ್ ವಿನ್ ಆಗಿದ್ದಾರೆ. ಈಗ ಈ ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ದೀರಲ್ವಾ, ನೀವು ನಿಮ್ಮ ಮಗುವಿನ ಒಂದು ಬೆಳವಣಿಗೆ ಶಾಲೆಗೆ ಸೇರಿಸಿದ ಮೇಲೆ ಯಾವ ರೀತಿ ಬೆಳವಣಿಗೆ ಆಗಿದೆ, ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನ ಬಂದು ವೇದಿಕೆ ಮೇಲೆ ಹಂಚ್ಕೊಳ್ಳಿ. ಅದ್ರ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಮೊಮ್ಮಗು ನಡುವಿನ ಬಾಂಧವ್ಯಗಳನ್ನ ಕುರಿತು ಈ ಶಾಲೆಗೆ ಸೇರಿದ ಮಗು ಯಾವ ರೀತಿ ನಿಮ್ಮ ಹತ್ರ ಅಭಿಪ್ರಾಯ ವ್ಯಕ್ತಪಡಿಸ್ಕೊಳ್ಳುತ್ತೆ ಎಲ್ಲವನ್ನ ಬಂದು ನೀವು ಈ ಸ್ಟೇಜ್ ಮೇಲೆ ಹಂಚ್ಕೋಬೇಕಾಗಿ ವಿನಂತಿ. ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ, ಬಂದು ಒಬ್ಬೊಬ್ಬರಾಗಿ ಎಲ್ಲರೂ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯ. ಮ್ಯಾಮ್ ಅರುಣಾಕ್ಷಿ ಮ್ಯಾಮ್. ವಿಶ್ವ ತಾತ ಮತ್ತು ಅಜ್ಜಿಯರ ದಿನಾಚರಣೆಗೆ ನಮಗೆ ನಮಿಸುತ್ತಾ, ಇಲ್ಲಿ ಬಂದಿರುವ ಎಲ್ಲರಿಗೂ ನಮಿಸುತ್ತಾ, ಇಂದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಮೊಮ್ಮಕ್ಕಳಿಗಂತೂ ತಾತ ಅಜ್ಜಿ ಇದ್ರೆ ಏನೋ ಒಂದು ಖುಷಿ ಮನೆಯಲ್ಲಿ. ಅವರಿಗೆ ಅಪ್ಪ ಅಮ್ಮನ ಮಾತು ಕೇಳಿಲ್ಲ ಅಂದ್ರೂ ತಾತ ಅಜ್ಜಿ ಮುದ್ದು ಜಾಸ್ತಿ ಇರುತ್ತಾ, ಅವ್ರ ಮಾತಂತೂ ಕೇಳ್ತಾರೆ. ಏನು ಹೇಳಿದ್ರು ಮುದ್ದಿಸ್ತಾರಲ್ಲ, ಏನು ಕೇಳಿದ್ರು ಕೊಡಿಸ್ತಾರಲ್ಲ ಅಂತ. ಮಕ್ಳುಗಳು ಮನೇಲಿ ಎಷ್ಟು ವೈಲೆಂಟ್ ಆಗಿರ್ತಾವೋ ಸ್ಕೂಲಿಗೆ ಬಂದ ತಕ್ಷಣ ಅಷ್ಟೇ ಸೈಲೆಂಟ್ ಆಗ್ಬಿಡ್ತವೆ. ಅದೇ ಮನೇಲಿ ಏನು ತಿಂಡಿ ಮಾಡ್ತಾರಪ್ಪ ಇವರು, ಹೆಂಗೆ ಇವ್ರನ್ನ ಅವಾಯ್ಡ್ ಮಾಡೋದು ಅಂತ ಅನ್ಕೋತಾ ಇರ್ತಾರೆ ತಂದೆ ತಾಯಿಗಳು ಮನೇಲಿ. ಆದರೆ ಅದೇ ಸ್ಕೂಲಲ್ಲಿ ನೋಡಿ ಎಷ್ಟು ಸೈಲೆಂಟ್ ಆಗವೆ ಅಂತ ಅವಕ್ಕೆ ಸ್ಟಾರ್ ಮಾರ್ಕೆಲ್ಲ ಹಾಕಿ ಕಳಿಸ್ತಾರೆ. ಆದರೆ ಮನೇಲಿ ಅಷ್ಟೊಂದು ಸೈಲೆಂಟಾಗಿ ಇರಲ್ಲ ಇವರು. ಸ್ಕೂಲೇ ಮನೆಯೇ ಮೊದಲ ಪಾಠಶಾಲೆ ಮಕ್ಕಳಿಗೆ. ಆದರೆ ಸ್ಕೂಲಲ್ಲಿ ಕಲಿತಷ್ಟು ಮನೇಲಿ ಕಲಿಯಲ್ಲ. ಮನೇಲಿ ಸ್ಕೂಲಲ್ಲಿ ಏನು ಟೀಚರ್ಸ್ ಹೇಳ್ತಾರೋ ಅದನ್ನು ಚಾಚು ಚಪ್ಪೆ ಅವರು ಪಾಲಿಸ್ತಾರೆ. ಆದರೆ ತಂದೆ ತಾಯಿಗಳು ಹೇಳಿದ್ದಕ್ಕೆ ಕೇಳೋದೇ ಇಲ್ಲ ಅವರು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಅವರು ಮಕ್ಕಳು ಮನೇಲಿ ಹೇಗಿರ್ತಾರೆ, ಸ್ಕೂಲಿಗೆ ಬಂದಲ್ಲಿ ಯಾಕೆ ಬದಲಾವಣೆ ಆಗ್ತಾರೆ ಅಂತ ಹೇಳಿದರೆ ಅವರ ಅಭಿಪ್ರಾಯನ. ಧನ್ಯವಾದಗಳು. ಹಲೋ, ಎಲ್ಲರಿಗೂ ನಮಸ್ತೆ. ನಮ್ದವನು ಸ್ಕೂಲಿಗೆ ಬಂದಮೇಲೆ ತುಂಬ ಚುರುಕಾಗಿದ್ದಾನೆ, ತುಂಬ ಮಾತಾಡ್ತಾನೆ, ತುಂಬ ಓದ್ತಾನೆ. ಅದರಿಂದ ನಾವು ಸ್ಕೂಲಿಗೆ ಸೇರಿಸಿದ ಮೇಲೆ ಒಳ್ಳೇದಾಗ್ತಾ ಇದೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
ಎಲ್ಲ ಸರ್ವರಿಗೂ ನಮಸ್ತೆ. ನಾವು ಸೇರಿಸ್ಕೊಂಡಿದೆ. ವಿದ್ಯಾಭ್ಯಾಸನೂ ಚೆನ್ನಾಗಿ ಕಲಿತು ನಮ್ಮ ಮಗ ಏನು ಯಾವ ಹೇಳ್ಕೊಡ್ತಾರೆ ಅದೆಲ್ಲ ಚೆನ್ನಾಗಿ ಕಲ್ತದೆ. ನಮ್ಮ ಮನೇಲಿ ಒಂಚೂರು ಗೊತ್ತಿರಲಿಲ್ಲ. ಅದಕ್ಕೆ ಬಂದಮೇಲೆ ಎಷ್ಟು ಅವ್ರ ಹೆಸರು ಹೇಳಿದ್ರು ಸಾಕು ತೆರೆದುಕೊಂಡು ಗಡಗಡ ನಡೀತದೆ. ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ಚೆನ್ನಾಗಿ ಮಾಡ್ತದೆ. ಸರ್ವರಿಗೂ ಎಲ್ಲ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪಾಪು ಭವಿತ್ ಅಂತ ಅವನ ಹೆಸರು. ಸ್ಕೂಲಿಗೆ ಬರೋದು ಮುಂಚೆನೆ ಯಾವುದೇ ರೀತಿ ಅಕ್ಷರ ಗುರ್ತಿಸ್ತಿರ್ಲಿಲ್ಲ. ಅವನು ಬಂದ್ಮೇಲೆ ಇವಾಗ ತುಂಬಾ ಚೆನ್ನಾಗಿದ್ದಾನೆ. ನಮ್ಮದೊಂದು ಬೋರ್ಡ್ ಇದೆ. ಆ ಬೋರ್ಡ್ ತಗೊಂಡು ABCD ಬರೀದ್ರೆ ಅವನೇ ಬರೀತಾನೆ. ನೆನ್ನೆ 1 2 3 ಬರ್ತಾನೆ. ತುಂಬಾ ದುಂಡಾಗಿ ತುಂಬಾ ಚೆನ್ನಾಗಿ ಬರ್ತದೆ. ಅಳಿಸಿರ್ಲಿಲ್ಲ. ಇವತ್ತು ನಾನು ಹಂಗೆ ಇಟ್ಟಿದ್ದೀನಿ ಬೋರ್ಡಲ್ಲಿ. ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಮನೇಲಿ ನಾವು ಏನೇ ಓದ್ಕೊಟ್ರು ಮಕ್ಕಳು ಅಷ್ಟೊಂದು ಇಂಪ್ರೂವ್ ಆಗಲ್ಲ. ಮನೆಯ ಮೊದಲ ಪಾಠಶಾಲೆ ಅದ್ರ ಗುರುಗಳು ಹೇಳ್ಕೊಟ್ಟಾಗಲೇ ಅಲ್ಲಿ ಅದಕ್ಕೊಂದು ಅರ್ಥ ಅಂತ ಹೇಳೋದು. ಅದಕ್ಕೆ ಮಕ್ಕಳು ಸ್ಕೂಲಿಗೆ ಬರೋದು ತುಂಬಾನೇ ಮೇನ್ ಇಂಪಾರ್ಟೆಂಟ್ ಅನ್ನೋದು ತುಂಬಾನೇ ಖುಷಿ ಆಗುತ್ತೆ. ಮಗು ತಂದೆ ತಾಯಿಗಿಂತ ತಾತ ಅಜ್ಜಿನೇ ಕಂಡು ಭಾಳ ಪ್ರೀತಿ. ಏನೇ ಬಂದರೂ ಅಪ್ಪ ಅಮ್ಮನ ಬಿಟ್ಬಿಟ್ಟು ತಾತ ಅಜ್ಜಿ ತಕ್ಕೆ ಹೋಗ್ಬರ್ತಾರೆ. ಈಗ ಪರವಾಗಿಲ್ಲ. ಈಗ ಎಲ್ಲ ABCD 1 2 3 ಎಲ್ಲ ಹೇಳ್ತು ಈ ಸ್ಕೂಲ್ಗೆ ಫಸ್ಟ್ ಬರಬೇಕು ಅಂತ ಚೆನ್ನಾಗಿ ಓದ್ತಾರೆ. ಸ್ಕೂಲ್ಗೆ ಬಂದಮೇಲೆ ಚೆನ್ನಾಗಿ ಚುಟಿ ಆದವನಿ ನಮ್ಮ ಬಾಬು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೊಮ್ಮಗಳ ಹೆಸರು ಋಷಿ. ಮಕ್ಕಳು ಅಷ್ಟೊಂದು ಯಾಕೆ ಸ್ವಲ್ಪ ಚುಟಿಯಾಗಿದ್ದಾವೆ. ಚೆನ್ನಾಗಿ ಓದ್ತಾರೆ. ಧನ್ಯವಾದಗಳು. ಉಸ್ಮಾ ಮ್ಯಾಮ್. ತಾತ ಅಜ್ಜಿಯರು ನಮ್ಮ ಜೀವನದ ಮೊದಲ ಗುರುಗಳು. ಅವರ ಅನುಭವ ಮತ್ತೆ ಅವರ ಜ್ಞಾನ ನಮ್ಮನ್ನ ಸದಾ ಸರಿಯಾದ ದಾರಿಯಲ್ಲಿ ಕೊಂಡೋಗುತ್ತೆ ಅಂತ ಹೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕೂಡಿಸ್ಬಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ UKG ಕಿಡ್ಸ್ ಇಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ UKG ಕಿಡ್ಸ್. समझाते सहलाते हैं बच्चे बन जाते हैं, समझाते सहलाते हैं बच्चे बन जाते हैं। राजा रानी आते हैं जिससे हमें सुनाते हैं, राजा रानी वाले हैं जिससे हमें सुनाते हैं।
प्यारी प्यारी दादी सबसे सुंदर न्यारी, जो हम कहते वो सुनती है सारी बात हमारी, जो हम कहते वो सुनती है सारी बात हमारी। मुँह के भीतर दांत नहीं है कुछ ऊंचा भी सुनती, मुँह के भीतर दांत नहीं है कुछ ऊंचा भी सुनती। दुबले पतले हाथों से वो स्वेटर मेरा बुनती, दुबले पतले हाथों से वो स्वेटर मेरा बुनती। दादा दादी नाना नानी वेलकम टू आवर स्कूल, दादा दादी नाना नानी वेलकಮ್। ಮಕ್ಕಳಿಗೆ ಧನ್ಯವಾದಗಳು. ಈಗ ಪುನಃ ಒಂದು ಮನೋರಂಜನಾ ಕ್ರೀಡೆ ಇರುತ್ತೆ. ಸಿಂಗಲ್ ಪೇರೆಂಟ್ ಅಜ್ಜಿ ಅಥವಾ ತಾತ ಯಾರಾದರೂ ಒಬ್ರು ಬರಬೇಕು. ಆ ಮಗು ಜೊತೆಗೆ ಒಂದು ಆಟ ಇರುತ್ತೆ. ಇಲ್ಲಿ ಟೀಚರ್ಸ್ ನಿಮಗೆ ಡೆಮೋ ತೋರಿಸ್ತಾರೆ ಆಟಕ್ಕೆ ಮುಂಚೆ, ಅದ್ರ ಪ್ರಕಾರ ನೀವು ಆಟ ಆಡಬೇಕು. ಸೈಲೆಂಟ್ ಆಗಿರಿ ಮ್ಯಾಮ್, ಇಲ್ಲಿ ಕೇಳಿಸ್ತಿಲ್ಲ. ಶೋಲ್ಡರ್ ಅಂದಾಗ ಈ ಥರನೇ ಇರಬೇಕು. ನೀಸ್ ಅಂದ್ರೆ ಹೀಗೆ, ರಿಂಗ್ ಅಂತ ತಕ್ಷಣ ಹೀಗೆ ಇರಬೇಕು. ಯಾರು ರಿಂಗ್ ಮಾಡ್ತಾರೆ ಅವ್ರು ಇರ್ತಾರೆ, ಇರೋರು ಔಟ್ ಆಗ್ತಾರೆ. ಕಂಟಿನ್ಯೂಸ್ ಆಗಿ ಈಗ ಆಡಿನ ಕೇಳಲ್ಲ ಮಧ್ಯದಲ್ಲಿ ಮ್ಯಾಮ್ ಯಾರಿಗೆ ಕಂಟಿನ್ಯೂ ಇದೆ ಆಡಕ್ಕಾಗುತ್ತೆ ಅಂತ ಆಡಿ, ಕೋರ್ಸ್ ಇಲ್ಲ ಆಡ್ತೀರ ಎಲ್ಲರೂ. ಓಕೆ. head, shoulder, knees, head, shoulder, ring. ರಿಂಗ್ ಇರೋ ಮೇಲೆ ರಿಂಗ್ ಇರೋರು ಇಲ್ಲೇ ಇರಿ, ಯಾರ ಹತ್ರ ರಿಂಗ್ ಇಲ್ಲ ಅವರು ಶೋಲ್ಡರ್, ನೀಸ್, ರಿಂಗ್ ನೋಡಿ ಆ ಥರ ಅವ್ರು ಆಡ್ತಾರಲ್ಲ ಆ ಥರ. Head, shoulder, knees, head, shoulder, head, shoulder, knees, head, ring. ರಿಂಗ್ ಯಾರಿದೆ ಅವ್ರು ಇಲ್ಲೇ ಇರಿ. ರಿಂಗ್ ಯಾರು? Head, shoulder, knees, head, ring. Shoulder, knees, head, shoulder, head, ring. Shoulder, knees, head, shoulder, head, ring. ಈ ಥರ ಆಡ್ಬೇಕು, ಇದಿಲ್ಲ ಈ ಥರ ಆಡ್ಬೇಕು ಅಂತ ತೋರಿಸ್ತಾರೆ. ಮಾತಾಡಿ
ಪವನ ಮ್ಯಾಮ್. ಪವನ ಮ್ಯಾಮ್. I am studying in LKG. I am a boy. I am 4 years old. My school name is I Master Preschool. दादी नानी तुम्हें मुझे पसंद I love you. ಮಕ್ಕಳು ಬರ್ಬೋದು, ವೇದಿಕೆ ಮೇಲೆ ವಿಶ್ ಮಾಡ್ಬೋದು. I said silver. I am studying in AKG. I am Mumbai. I am 4 years old. My school name is I Master Preschool. Mama, Mr. I am. I study in AKG. I am a man. I am 4 years old. ಬರ್ತಾ ಇದೆ, ಅವರು ಕರೆಕ್ಟಾಗಿ ಇಟ್ಕೊಂಡಿಲ್ಲ. I am studying in LKG. I am boy. I am OS. No. My full name is I Master Preschool. Thank you. I'm studying in LKG. I am a girl. I am 4 years old. My school name is I Master Preschool. Thank you. Love you, Aji. I'm studying LKG. I am a girl. 4 years old. My school is I Master Preschool. Thank you, friends. ಇಲ್ಲಿ ವಿನ್ ಆದಂತಹ ಪೋಷಕರ ಹೆಸರನ್ನ ನಾನು ಅನೌನ್ಸ್ ಮಾಡ್ತೀನಿ. ಬಂದ್ಬಿಟ್ಟು ಮ್ಯಾಮ್ ಕೈಯಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಪಲ್ Nice.
ಮಾಲ್ ಪಾಸಿಂಗ್ ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಪೃಥ್ವಿ ಪೇರೆಂಟ್ ಬಹುಮಾನವನ್ನು ಸ್ವೀಕರಿಸಬೇಕು. ನಮ್ಮ ಪ್ರಿಯಾಂಕಾ ಮ್ಯಾಮ್ ಅವರು ಬಹುಮಾನ ವಿತರಣೆಯನ್ನು ಮಾಡಲಿದ್ದಾರೆ. ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಿ. ಈಗ ಪುನರ್ವಿ ಪೇರೆಂಟ್ ಬರಬೇಕು ಅಂತ ವಿನಂತಿ. ಜೋರದ ಚಪ್ಪಳೆ. ಮಾಡಿದಂಥ ಪ್ರಿಯಾಂಕಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ನಿಶ್ಚಿತ, ನಾನು ಈ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2025-26ನೇ ಸಾಲಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಇಂದು ಏರ್ಪಡಿಸಿಕೊಂಡಿರುವುದಾಗಿ ಈಗಾಗಲೇ ನಿಮಗೆ ತಿಳಿಯಪಡಿಸಿದಾಗ ನೀವು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ಪುಟಾಣಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಯನ್ನು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.